ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಮುಂದುವರೆದಷ್ಟು ಆ ಗ್ರಾಮದ ಬಗ್ಗೆ ಐತಿಹಾಸಿಕ ಹಾಗೆ ಪೌರಾಣಿಕ ಕೌತುಕಗಳು ಹೆಚ್ಚಾಗ್ತಾ ಇದೆ. ಆದರೆ ಈ ಉತ್ಖನನ ಕಾರ್ಯಕ್ಕೂ ಕೂಡ ಒಂದಷ್ಟು ಅಡ್ಡಿ ಆತಂಕಗಳು ಎದುರಾಗೋ ಸಾಧ್ಯತೆಗಳು. ಕುಂಬಾರೇಶ್ವರ ದೇಗುಲ ವ್ಯಾಪ್ತಿಯಲ್ಲಿ ಹಲವು ಕುಟುಂಬಗಳು ವಾಸ ಮಾಡ್ತಾ ಇವೆ. ಉತ್ಖನನದಿಂದಾಗಿ ಈ ನಿವಾಸಿಗಳಿಗೆ ಮನೆ ಕಳೆದುಕೊಳ್ಳೋ ಆತಂಕ ಶುರುವಾಗಿದೆ. ಕುಂಬಾರೇಶ್ವರ ದೇಗುಲ ಬಳಿ ಉತ್ಖನನವಾದರೆ ಮನೆಗೆ ಕುತ್ತು ಸೂಕ್ತ ನಿವೇಶನ ನೀಡಿದ್ರೆ ನಾವು ಸ್ಥಳಾಂತರ ಮಾಡ್ಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳಿ ಅಲ್ಲಿನ ನಿವಾಸಿಗಳು ತಿಳಿಸ್ತಾ ಇದ್ದಾರೆ. ಎಷ್ಟು ವರ್ಷ ಆಯ್ತು ನೀವು ಇಲ್ಲಿ ವಾಸ ಮಾಡಕತ್ತ? ನಾವು ನೋಡ್ರಿ 4-5ನೇ ತಲೆಮಾರಿ ನಾವು ಇದ್ದಿದ್ರಿ. ಈಗ ಇದ್ದಿದ್ರಿ ನಮ್ಗೆ ಸೂಕ್ತವಾದ ಪರಿಹಾರ ಕೊಟ್ರೆ ನಾವು ಇದನ್ನು ಬಿಟ್ಟು ಕೊಡಕ್ಕೆ ರೆಡಿ ಇದೀವ್ರಿ. ಏನೈತ್ರಿ ಇಲ್ಲಿ ಮೊದಲಾಗ ನೋಡ್ರಿ ಅಜ್ಜಾರು ಪೂಜೆ ಮಾಡ್ಕೊಳ ದೇವಸ್ಥಾನ ಅಂತ ಹೇಳ್ತಿದ್ರಿ. ಈಗ ನಾವು ಹಂಗೆ ತಿಳ್ಕೊಂಡಿದ್ದೀವ್ರಿ. ಈಗ ಇತಿಹಾಸಗಾರ ಬಂದ್ರಿ ಇದು ಈಶ್ವರ ದೇವಾಲಯ, ಇದು ಗುಡಿ ನಿರ್ಮಾಣ, ಅದ್ರಾಗ ನೀವು ಮನೆ ಕೊಟ್ಕೊಂಡು ವಾಸ ಮಾಡ್ರಿ, ಇದು ಈಶ್ವರ ದೇವಾಲಯ ಇದು ಅಂತ ಅವ್ರು ಹೇಳ್ತಾರ್ರಿ. ಎಷ್ಟು ತಲೆಮಾರು ಮಠ ಇಲ್ಲಿ ಇದ್ರಿ ನೀವು? ನಾವು 5ನೇ ತಲೀರಿ. ಈಗ ನಮ್ಮ ಅಜ್ಜಾರ ಮುತ್ತಜ್ಜಾರ ಏಕ ಅದಾರ್ರಿ. ಅವ್ರಿಗಿಂತ ಮೊದ್ಲಾಗ ಎಷ್ಟು ತಲೆಮಾರು ಅದಾರ ನಮಗೆ ಗೊತ್ತಿಲ್ರಿ, ನಮ್ಗೆ ಇಷ್ಟ ಗೊತ್ತ್ರಿ. ಯಾವ ಇತಿಹಾಸದ್ದು ಯಾವ ಕಾಲದ್ದು ಅಂತ ಏನಾರ ಗೊತ್ತಿದೆ? ಇಲ್ರಿ. ಈಗ ಇಲ್ಲೇನಂದ್ರೆ ನಮ್ಮ ಲಕ್ಕುಂಡ್ಯ ಪುರಾತನ ಕಾಲ ದೇವಸ್ಥಾನ ಅಂತಂದು ಹೇಳ್ತಾರ್ರಿ. ಅದ್ರ ಮ್ಯಾಗ ನಾವು ತಿಳ್ಕೊಂಡು ಹೊಂಟಿವ್ರಿ. ಈಗ ಇದನ್ನ ಬಿಟ್ಟು ಕೊಡಕ್ಕೆ ರೆಡಿ ಅದ್ರಿ? ನಾವು ರೆಡಿ ಅದೀವ್ರಿ. ಏನು ಬೇಡಿಕೆ? ಬೇಡಿಕೆ ಏನ್ರಿ, ನಮ್ಗೆ ಸೂಕ್ತವಾದ ಪರಿಹಾರ ಬೇಕ್ರಿ, ಅಷ್ಟೇ ರೀ. ಮತ್ತೇನೂ ಇಲ್ರಿ. ನಾವು ಮನೆ ಕಟ್ಟಿ ಕೊಡ್ಬೇಕು. ಯಾವ ರೀತಿ ಬೇಡಿಕೆ? ಇಂಥ ರೀತಿ ಬೇಡಿಕೆ ಅಂತ ಏನಿಲ್ರಿ. ನಮ್ಗೆ ಏನ್ರಿ ಆಶಾಕ್ ಮಿತಿನೇ ಇಲ್ಲ. ಅದಕ್ಕೆ ಏನಂದ್ರೆ ನಮಗೊಂದು ಸೂಕ್ತವಾದ ಪರಿಹಾರ ಬೇಕ್ರಿ, ಅಷ್ಟೇ ರೀ. ಮುಂದೇನು ನಮ್ಗೆ ಅಷ್ಟ ಬೇಕು ಅಂತ ಏನೇ. ಸರ್ಕಾರ ಉತ್ಖನನ ಮಾಡತೈತಿ, ಎಲ್ಲಾ ದೇವಸ್ಥಾನಗಳನ್ನು ಸ್ಥಳಾಂತರ ಮಾಡ್ತೀವಿ ಕುಟುಂಬಗಳನ್ನ ಅಂತ ಹೇಳ್ತಾ ಇದ್ದಾರೆ. ಈಗ ಇಮಿಡಿಯೇಟ್ಲಿ ಮಾಡಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗ್ಬೋದು? ಅದೇ ಸರ್, ನಾವು ಅದಕ್ಕೆ ಹೇಳಕ್ ಹೊಂದಿದ್ವಿ. ನಾವು ಸೂಕ್ತ ಪರಿಹಾರ ಕೊಟ್ಟರೆ ಬಿಟ್ಟು ಕೊಡುವಂತ ಪರ್ಮಿಷನ್ ಕೊಡೋದಂತ ಹೇಳ್ತಾರೆ. ನಾವು ಅಪ್ಪರ್ ಏನಂತಾರೆ ಅದೆಲ್ಲ ಅಷ್ಟೇ ಆಗುತ್ತೆ. ಅಂದ್ರೆ ಈ ಸರ್ಕಾರ ಡಿಲೇ ಮಾಡಿ ನೀವು ಹೊರಗಡೆ ಹೋರಿ ಆಮೇಲೆ ನಿಮ್ಗದು ಕೊಡ್ತೇವೆ ಅಂದ್ರೆ ಅದು ಸಾಧ್ಯ ಇಲ್ಲ ಸರ್. ನಾವು ಬಿಟ್ಟು ಕೊಡಕ್ ಸರಿ ಇಲ್ಲ. ಅವರು ಸೂಕ್ತ ಪರಿಹಾರ ಕೊಟ್ರೆ ನಾವು ಬಿಟ್ಟು ಹೋಗೋ ನಿರ್ಧಾರ ಮಾಡ್ತೀವಿ. ಇಲ್ಲ ಅಂದ್ರೆ ನಾವು ಬಿಟ್ಟು ಹೋಗಕ್ ಸರಿ ಇಲ್ಲ, ಇಲ್ಲೇ ಇರ್ತೀವಿ. ನಾವು ಇಲ್ಲೇ ಅಜ್ಜನ ದೇವಸ್ಥಾನ ಪೂಜೆ ಮಾಡ್ಕೊಂತಾನೆ ಇಲ್ಲೇ ಇದೀವಿ, ಇಲ್ಲೇ ಇರ್ತೀವಿ ನಾವು. ಎಷ್ಟಾಗ ಮತ್ತೊಂದು ರೋಚಕ ಇರುವಂತ ಮನೆಯಲ್ಲೇ ದೇವಸ್ಥಾನ ಇರುವಂತದ್ದು ಕೂಡ ಕುರುಹು ಪತ್ತೆಯಾಗಿದೆ. ನಾವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಶೇಖರಯ್ಯ ಚೌಕಿಮಠ್ ಅಂತ ಹೇಳಿ ಈ ಕುಟುಂಬ ಸುಮಾರು 4 ದಶಕಗಳಿಂದ ಇದೇ ಒಂದು ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇದು ನೋಡ್ಲಿಕ್ಕೆ ಮನೆ ಅನ್ಸುತ್ತೆ, ಆದರೆ ಇದು ಮನೆಯಲ್ಲ, ಇದೊಂದು ದೇವಸ್ಥಾನ. ಇತಿಹಾಸ ಅಂದ್ರೆ ಈಶ್ವರ ಲಿಂಗನ ದೇವಸ್ಥಾನ ಅಂತ ಹೇಳಿ ಇಲ್ಲಿ ನೋಡ್ತಾ ಇರ್ಬೋದು. ಮನೆಗೆ ಉಪಯೋಗಿಸುವಂತ ಎಲ್ಲ ವಸ್ತುಗಳು ಕೂಡ ಈ ಒಂದು ಮನೆ ಇಲ್ಲಿ ಇಟ್ಟುಕೊಂಡಿದ್ದಾರೆ. ಇದೇ ಒಂದು ಹಾಲು. ಅದೇ ರೀತಿಯಾಗಿ ಈ ಒಂದು ಪಕ್ಕದಲ್ಲೇ ಅಡುಗೆ ಮನೆ ಇದೆ. ಇಲ್ಲಿ ಸುಮಾರು 4 ದಶಕಗಳಿಂದ ಸುಮಾರು ಚೌಕಿಮಠ್ ಕುಟುಂಬ ಇಲ್ಲಿ ವಾಸ ಮಾಡ್ತಾ ಇದೆ. ನಾವು ಇಲ್ಲಿ ಆ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇದು ಏನು ದೇವಸ್ಥಾನದ ಬಾಗಿಲು, ಸಾಕಷ್ಟು ಮಣ್ಣು ಬಿದ್ದಿರುವುದರಿಂದ ಕೇವಲ ಮೇಲ್ಭಾಗದ ಏನು ಇದಷ್ಟೇ ಕಾಣಿಸ್ತಾ ಇದೆ. ಆದರೆ ಈ ಒಂದು ದೇವಸ್ಥಾನದ ಒಳಗಡೆ ಹೋಗುವಂಥ ಪ್ರಯತ್ನ ಕೂಡ ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ನೋಡ್ತಾ ಇರ್ಬೋದು, ಮನೆಗೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ಕೂಡ ಇಲ್ಲೇ ಹಾಕಿದ್ದಾರೆ. ಇದೊಂದು ಐತಿಹಾಸಿಕ ಈಶ್ವರನ ದೇವಸ್ಥಾನ. ಈಶ್ವರನ ದೇವಸ್ಥಾನದ ಮೇಲ್ಭಾಗದಲ್ಲಿ ಸಾಕಷ್ಟು ಪ್ರಮಾಣದ ಮಣ್ಣು ಬಿದ್ದಿದೆ. ಇಡೀ ಮಣ್ಣನ್ನು ತೆಗೆದರೆ ಈ ಈಶ್ವರ ದೇವಸ್ಥಾನ ಸಂಪೂರ್ಣವಾಗಿ ಗೋಚರವಾಗುತ್ತೆ. ತಮಗೆ ಶೇಖರಯ್ಯ ಚೌಕಿಮಠ್ ಏನಿದೆ, ಈ ಕುಟುಂಬ ತಮಗೆ ಬೇಕಾದಂಥ ವಸ್ತುಗಳನ್ನು ಕೂಡ ಇಲ್ಲಿ ಇಟ್ಟುಕೊಂಡಿದ್ದಾರೆ. ಇಲ್ಲಿ ಕೂಡ ನಾವು ನೋಡ್ತಾ ಇರ್ಬೋದು, ಇದೇ ಈಶ್ವರನ ದೇವಸ್ಥಾನಕ್ಕೆ ಹೋಗುವಂಥ ದಾರಿ. ಆದರೆ ಬಾಗಿಲು, ಈ ಬಾಗಿಲು ಒಳಗಡೆ ಹೋದರೆ ನಮಗೆ ಈಶ್ವರನ ದೇವಸ್ಥಾನದ ಗರ್ಭಗುಡಿ ಗೊತ್ತಾಗುತ್ತೆ. ಇದು ಈಶ್ವರ ಗರ್ಭಗುಡಿ, ಈಶ್ವರನ ದೇವಸ್ಥಾನದ ಗರ್ಭಗುಡಿ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಗರ್ಭಗುಡಿ ಒಳಗಡೆ ಹೋಗುವಷ್ಟು ಕೂಡ ಜಾಗ ಇಲ್ಲ, ಅಷ್ಟೊಂದು ಮಣ್ಣು ಇಲ್ಲಿ ಹಾಕಿದ್ದಾರೆ. ಹೀಗಾಗಿ ಇದೇ ಒಂದು ಗರ್ಭಗುಡಿ. ಅಂದರೆ ಇಲ್ಲೇ ಈಶ್ವರ ದೇವರನ್ನು ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಆದರೆ ಇವಾಗ ಇಲ್ಲಿ ಈಶ್ವರನ ಮೂರ್ತಿ ಇಲ್ಲ. ಹಲವು ವರ್ಷಗಳಿಂದನೂ ಕೂಡ, ದಶಕಗಳಿಂದನೂ ಕೂಡ ಈಶ್ವರನ ಮೂರ್ತಿ ಇಲ್ಲ ಅಂತೇಳಿ ಆ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಏನು ಶೇಖರಯ್ಯ ಚೌಕಿಮಠ್ ಏನು ಕುಟುಂಬ ಇದೆ, ಇದು ಸುಮಾರು 4 ದಶಕಗಳಿಂದ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಇತಿಹಾಸದ ಕುರುಹುಗಳು ಕೂಡ ಪತ್ತೆ ಆಗ್ತಾ ಇದ್ದಾವೆ. ಇಲ್ಲಿ 101 ಬಾವಿ, 101 ದೇವಸ್ಥಾನಗಳಿದ್ದಾವೆ. ಆದರೆ ಇಂಥ ಗ್ರಾಮದಲ್ಲಿ ಈ ರೀತಿ ಮನೆಯಲ್ಲೇ ದೇವಸ್ಥಾನಗಳಲ್ಲೇ ಮನೆ ನಿರ್ಮಾಣ ಮಾಡಿಕೊಂಡು ಕುಟುಂಬಗಳು ಕೂಡ ವಾಸ ಮಾಡ್ತಾ ಇದ್ದಾವೆ. ಒಟ್ಟಾರೆ ಹೇಳ್ಬೇಕಂತಂದರೆ ಇಲ್ಲಿ ಕೂಡ ಈ ಒಂದು ದೇವಸ್ಥಾನ ಸಂಪೂರ್ಣವಾಗಿ ಶೀತಲಗೊಂಡಿದೆ. ಇದನ್ನು ಸಂಪೂರ್ಣವಾಗಿ ಇಲ್ಲಿರುವಂಥ ಮಣ್ಣಾಗಿರ್ಬೋದು ಇದನ್ನೆಲ್ಲ ತೆಗೆದ ನಂತರ ದೇವಸ್ಥಾನ
ಯಾವ ಕಾಲದ್ದು ಇದರ ಸಂಪೂರ್ಣವಾದ ಇತಿಹಾಸ ಗೊತ್ತಾಗಬೇಕಾಗಿದೆ. ಏನು ದೇವಸ್ಥಾನದಲ್ಲೇ ಮನೆ ನಿರ್ಮಾಣ ಮಾಡ್ಕೊಂಡಿದ್ದು ಕುಟುಂಬ ಕೂಡ ನಮಗೆ ಸೂಕ್ತವಾದ ನಿವೇಶನ ಅದು ಕೊಟ್ಟರೆ ನಾವು ಹೋಗ್ತೇವೆ ಅಂತ ಹೇಳ್ತಾ ಇದ್ದಾರೆ. ಹೇಳ್ಬೇಕಂತಂದರೆ ಏನು ಚೌಕಿಮಠ ಏನು ಕುಟುಂಬ ಸುಮಾರು 4 ದಶಕಗಳಿಂದನೂ ಕೂಡ ಇದೇ ಒಂದು ಮನೆಯಲ್ಲಿರುವಂಥ ದೇವಸ್ಥಾನದಲ್ಲೇ ವಾಸ ಮಾಡ್ತಾ ಇದ್ದಾರೆ. ಏನು ಇದು ಈ ಒಂದು ಈಶ್ವರ ದೇವಸ್ಥಾನ ಇದೆ, ಇದರ ಮುಂಭಾಗದಲ್ಲಿ ಕೂಡ ಒಂದು ಪುಷ್ಕರಣಿ ಇದೆ, ಅದೇ ನೀರನ್ನು ಕೂಡ ಅವರು ಬಳಕೆ ಮಾಡ್ತಾರೆ. ಆದರೆ ಇಷ್ಟು ವರ್ಷಗಳ ಕಾಲ ಈ ಒಂದು ಕುಟುಂಬ ಇದೇ ಮನೆಯಲ್ಲಿ ವಾಸ ಮಾಡಿತ್ತು. ಇವಾಗ ಸರ್ಕಾರ ಕೇಳಿದರೆ ನಾವು ಈ ಒಂದು ದೇವಸ್ಥಾನವನ್ನು ಬಿಟ್ಟು ಕೊಡಲು ರೆಡಿ ಇದ್ದೇವೆ, ಆದರೆ ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಕುಟುಂಬಸ್ಥರು ಆಗ್ರಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮತ್ತು ಪುರಾತತ್ವ ಇಲಾಖೆ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾಮನ್ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಮುಂದುವರೆದಷ್ಟು ಆ ಗ್ರಾಮದ ಬಗ್ಗೆ ಐತಿಹಾಸಿಕ ಹಾಗೆ ಪೌರಾಣಿಕ ಕೌತುಕಗಳು ಹೆಚ್ಚಾಗ್ತಾ ಇದೆ. ಆದರೆ ಈ ಉತ್ಖನನ ಕಾರ್ಯಕ್ಕೂ ಕೂಡ ಒಂದಷ್ಟು ಅಡ್ಡಿ ಆತಂಕಗಳು ಎದುರಾಗೋ ಸಾಧ್ಯತೆಗಳು. ಕುಂಬಾರೇಶ್ವರ ದೇಗುಲ ವ್ಯಾಪ್ತಿಯಲ್ಲಿ ಹಲವು ಕುಟುಂಬಗಳು ವಾಸ ಮಾಡ್ತಾ ಇವೆ. ಉತ್ಖನನದಿಂದಾಗಿ ಈ ನಿವಾಸಿಗಳಿಗೆ ಮನೆ ಕಳೆದುಕೊಳ್ಳೋ ಆತಂಕ ಶುರುವಾಗಿದೆ. ಕುಂಬಾರೇಶ್ವರ ದೇಗುಲ ಬಳಿ ಉತ್ಖನನವಾದರೆ ಮನೆಗೆ ಕೂತು ಸೂಕ್ತ ನಿವೇಶನ ನೀಡಿದ್ರೆ ನಾವು ಸ್ಥಳಾಂತರ ಮಾಡ್ಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳಿ ಅಲ್ಲಿನ ನಿವಾಸಿಗಳು ತಿಳಿಸ್ತಾ ಇದ್ದಾರೆ. ಎಷ್ಟು ವರ್ಷ ಆಯ್ತು ನೀವು ಇಲ್ಲಿ ವಾಸ ಮಾಡಕತ್ತ? ನಾವು ನೋಡ್ರಿ 4-5ನೇ ತಲೆಮಾರಿ ನಾವು ಇದ್ದಿದ್ರಿ. ಈಗ ಇದ್ದಿದ್ರಿ ನಮ್ಗೆ ಸೂಕ್ತವಾದ ಪರಿಹಾರ ಕೊಟ್ರೆ ನಾವು ಇದನ್ನು ಬಿಟ್ಟು ಕೊಡಕ್ಕೆ ರೆಡಿ ಇದೀವ್ರಿ. ಏನೈತ್ರಿ ಇಲ್ಲಿ ಮೊದಲಾಗ ನೋಡ್ರಿ ಅಜ್ಜಾರು ಪೂಜೆ ಮಾಡ್ಕೊಳ ದೇವಸ್ಥಾನ ಅಂತ ಹೇಳ್ತಿದ್ರಿ. ಈಗ ನಾವು ಹಂಗೆ ತಿಳ್ಕೊಂಡಿದ್ದೀವ್ರಿ. ಈಗ ಇತಿಹಾಸಗಾರ ಬಂದ್ರೆ ಇದು ಈಶ್ವರ ದೇವಾಲಯ, ಇದು ಗುಡಿ, ಇದು ಗುಡಿ ನಿರ್ಮಾಣ, ಅದ್ರಾಗ ನೀವು ಮನೆ ಕುಟ್ಕೊಂಡು ವಾಸ ಮಾಡ್ರಿ, ಇದು ಈಶ್ವರ ದೇವಾಲಯ ಇದು ಅಂತ ಅವ್ರು ಹೇಳ್ತಾರ್ರಿ. ಎಷ್ಟು ತಲೆಮಾರು ಮಠ ಇಲ್ಲಿ ಇದ್ರಿ ನೀವು? ನಾವು 5ನೇ ತಲೀರಿ. ಈಗ ನಮ್ಮ ಅಜ್ಜಾರ ಮುತ್ತಜ್ಜಾರ ಏಕ ಅದಾರ್ರಿ. ಅವ್ರಿಗಿಂತ ಮೊದ್ಲಾಗ ಎಷ್ಟು ತಲೆಮಾರು ಅದಾರ ನಮಗೆ ಗೊತ್ತಿಲ್ರಿ, ನಮ್ಗೆ ಇಷ್ಟ ಗೊತ್ತ್ರಿ. ಈ ಯಾವ ಇತಿಹಾಸದ್ದು ಯಾವ ಕಾಲದ್ದು ಅಂತ ಏನ್ರ ಗೊತ್ತಿದೆ? ಇಲ್ರಿ. ಈಗ ಇಲ್ಲೇನಂದ್ರೆ ನಮ್ಮ ಲಕ್ಕುಂಡ್ಯ ಪುರಾತನ ಕಾಲ ದೇವಸ್ಥಾನ ಅಂತಂದು ಹೇಳ್ತಾರ್ರಿ. ಅದ್ರ ಮ್ಯಾಗ ನಾವು ತಿಳ್ಕೊಂಡು ಹೊಂಟಿವ್ರಿ. ಈಗ ಇದನ್ನ ಬಿಟ್ಟು ಕೊಡಕ್ಕೆ ರೆಡಿ ಅದ್ರಿ? ನಾವು ರೆಡಿ ಅದೀವ್ರಿ. ಏನು ಬೇಡಿಕೆ? ಬೇಡಿಕೆ ಏನ್ರಿ, ನಮ್ಗೆ ಸೂಕ್ತವಾದ ಪರಿಹಾರ ಬೇಕ್ರಿ, ಅಷ್ಟೇ ರೀ, ಮತ್ತೇನೂ ಇಲ್ರಿ. ನಾವು ಮನೆ ಕಟ್ಟಿ ಕೊಡ್ಬೇಕು. ಯಾವ ರೀತಿ ಬೇಡಿಕೆ? ಇಂಥ ರೀತಿ ಬೇಡಿಕೆ ಅಂತ ಏನಿಲ್ರಿ ನಮ್ಗೆ. ಏನ್ರಿ ಆಶಾಕ್ ಮಿತಿನೇ ಇಲ್ಲ ಅದಕ್ಕೆ ಏನಂದ್ರೆ ನಮಗೊಂದು ಸೂಕ್ತವಾದ ಪರಿಹಾರ ಬೇಕ್ರಿ, ಅಷ್ಟೇ ರೀ. ಮುಂದೇನು ನಮ್ಗೆ ಅಷ್ಟೇ ಬೇಕು ಅಂತ ಏನೇ. ಸರ್ಕಾರ ಉತ್ಖನನ ಮಾಡತೈತಿ, ಎಲ್ಲ ದೇವಸ್ಥಾನಗಳನ್ನು ಸ್ಥಳಾಂತರ ಮಾಡ್ತೀವಿ ಕುಟುಂಬಗಳನ್ನ ಅಂತ ಹೇಳ್ತಾ ಇದ್ದಾರೆ. ಈಗ ಇಮಿಡಿಯೇಟ್ಲಿ ಮಾಡಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗ್ಬೋದು? ಅದೇ ಸರ್, ನಾವು ಅದಕ್ಕೆ ಹೇಳಕ್ ಹೊಂದಿದ್ವಿ, ನಾವು ಸೂಕ್ತ ಪರಿಹಾರ ಕೊಟ್ಟರೆ ಬಿಟ್ಟು ಕೊಡುವಂಥ ಪರ್ಮಿಷನ್ ಕೊಡೋದಂತ ಹೇಳ್ತಾರೆ. ನಾವು ಅಪ್ಪರು ಏನಂತಾರೆ ಅದೆಲ್ಲ ಅಷ್ಟೇ ಆಗುತ್ತೆ. ಅಂದ್ರೆ ಈ ಸರ್ಕಾರ ಡಿಲೇ ಮಾಡಿ ನೀವು ಹೊರಗಡೆ ಹೋರಿ ಆಮೇಲೆ ನಿಮ್ಗದು ಕೊಡ್ತೇವೆ ಅಂದ್ರೆ ಅದು ಸಾಧ್ಯ ಇಲ್ಲ ಸರ್. ನಾವು ಬಿಟ್ಟು ಕೊಡಕ್ಕೆ ಸರಿ ಇಲ್ಲ. ಅವರು ಸೂಕ್ತ ಪರಿಹಾರ ಕೊಟ್ಟರೆ ನಾವು ಬಿಟ್ಟು ಹೋಗೋ ನಿರ್ಧಾರ ಮಾಡ್ತೀವಿ, ಇಲ್ಲಾಂದ್ರೆ ನಾವು ಬಿಟ್ಟು ಹೋಗಕ್ಕೆ ಸರಿ ಇಲ್ಲ, ಇಲ್ಲೇ ಇರ್ತೀವಿ. ನಾವು ಇಲ್ಲೇ ಅಜ್ಜನ ದೇವಸ್ಥಾನ ಪೂಜೆ ಮಾಡ್ಕೊಂತಾನೆ ಇಲ್ಲೇ ಇದೀವಿ, ಇಲ್ಲೇ ಇರ್ತೀವಿ ನಾವು. ಎಷ್ಟು ಮತ್ತೊಂದು ರೋಚಕ ಇರುವಂಥ ಮನೆಯಲ್ಲೇ ದೇವಸ್ಥಾನ ಇರುವಂಥದ್ದು ಕೂಡ ಕುರುಹು ಪತ್ತೆಯಾಗಿದೆ. ನಾವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಶೇಖರಯ್ಯ ಚೌಕಿಮಠ ಅಂತ ಹೇಳಿ ಈ ಕುಟುಂಬ ಸುಮಾರು 4 ದಶಕಗಳಿಂದ ಇದೇ ಒಂದು ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇದು ನೋಡಲಿಕ್ಕೆ ಮನೆ ಅನಿಸುತ್ತೆ, ಆದರೆ ಇದು ಮನೆಯಲ್ಲ, ಇದೊಂದು ದೇವಸ್ಥಾನ. ಇತಿಹಾಸ ಅಂದರೆ ಈಶ್ವರ ಲಿಂಗನ ದೇವಸ್ಥಾನ ಅಂತ ಹೇಳಿ ಇಲ್ಲಿ ನೋಡ್ತಾ ಇರ್ಬೋದು. ಮನೆಗೆ ಉಪಯೋಗಿಸುವಂಥ ಎಲ್ಲ ವಸ್ತುಗಳು ಕೂಡ ಈ ಒಂದು ಮನೆ ಇಲ್ಲಿಟ್ಟುಕೊಂಡಿದ್ದಾರೆ. ಇದೇ ಒಂದು ಹಾಲು. ಅದೇ ರೀತಿಯಾಗಿ ಈ ಒಂದು ಪಕ್ಕದಲ್ಲೇ ಅಡುಗೆ ಮನೆ ಇದೆ. ಇಲ್ಲಿ ಸುಮಾರು 4 ದಶಕಗಳಿಂದ ಸುಮಾರು ಚೌಕಿಮಠ ಕುಟುಂಬ ಇಲ್ಲಿ ವಾಸ ಮಾಡ್ತಾ ಇದೆ. ನಾವು ಇಲ್ಲಿ ಆ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇದು ಏನು ದೇವಸ್ಥಾನದ ಬಾಗಿಲು ಸಾಕಷ್ಟು ಮಣ್ಣು ಬಿದ್ದಿರುವುದರಿಂದ ಕೇವಲ ಮೇಲ್ಭಾಗದ ಏನು ಇದಷ್ಟೇ ಕಾಣಿಸ್ತಾ ಇದೆ. ಆದರೆ ಈ ಒಂದು ದೇವಸ್ಥಾನದ ಒಳಗಡೆ ಹೋಗುವಂಥ ಪ್ರಯತ್ನ ಕೂಡ ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ನೋಡ್ತಾ ಇರ್ಬೋದು, ಮನೆಗೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ಕೂಡ ಇಲ್ಲೇ ಹಾಕಿದ್ದಾರೆ. ಇದೊಂದು ಐತಿಹಾಸಿಕ ಈಶ್ವರನ ದೇವಸ್ಥಾನ. ಈಶ್ವರನ ದೇವಸ್ಥಾನದ ಮೇಲ್ಭಾಗದಲ್ಲಿ ಸಾಕಷ್ಟು ಪ್ರಮಾಣದ ಮಣ್ಣು ಬಿದ್ದಿದೆ. ಇಡೀ ಮಣ್ಣನ್ನು ತೆಗೆದರೆ ಈ ಈಶ್ವರ ದೇವಸ್ಥಾನ ಸಂಪೂರ್ಣವಾಗಿ ಗೋಚರವಾಗುತ್ತೆ. ತಮಗೆ ಶೇಖರಯ್ಯ ಚೌಕಿಮಠ ಏನಿದೆ, ಈ ಕುಟುಂಬ ತಮಗೆ ಬೇಕಾದಂಥ ವಸ್ತುಗಳನ್ನು ಕೂಡ ಇಲ್ಲಿ ಇಟ್ಟುಕೊಂಡಿದ್ದಾರೆ. ಇಲ್ಲಿ ಕೂಡ ನಾವು ನೋಡ್ತಾ ಇರ್ಬೋದು, ಇದೇ ಈಶ್ವರನ ದೇವಸ್ಥಾನಕ್ಕೆ ಹೋಗುವಂಥ ದಾರಿ. ಆದರೆ ಬಾಗಿಲು, ಈ ಬಾಗಿಲು ಒಳಗಡೆ ಹೋದರೆ ನಮಗೆ ಈಶ್ವರನ ದೇವಸ್ಥಾನದ ಗರ್ಭಗುಡಿ ಗೊತ್ತಾಗುತ್ತೆ. ಇದು ಈಶ್ವರ ಗರ್ಭಗುಡಿ.
ಈಶ್ವರನ ದೇವಸ್ಥಾನದ ಗರ್ಭಗುಡಿ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಗರ್ಭಗುಡಿ ಒಳಗಡೆ ಹೋಗುವಷ್ಟು ಕೂಡ ಜಾಗ ಇಲ್ಲ, ಅಷ್ಟೊಂದು ಮಣ್ಣು ಇಲ್ಲಿ ಹಾಕಿದ್ದಾರೆ. ಹೀಗಾಗಿ ಇದೇ ಒಂದು ಗರ್ಭಗುಡಿ, ಅಂದರೆ ಇಲ್ಲೇ ಈಶ್ವರ ದೇವರನ್ನು ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಆದರೆ ಇವಾಗ ಇಲ್ಲಿ ಈಶ್ವರನ ಮೂರ್ತಿ ಇಲ್ಲ. ಹಲವು ವರ್ಷಗಳಿಂದನೂ ಕೂಡ, ದಶಕಗಳಿಂದನೂ ಕೂಡ ಈಶ್ವರನ ಮೂರ್ತಿ ಇಲ್ಲ ಅಂತೇಳಿ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಏನು ಶೇಖರಯ್ಯ ಚೌಕಿಮಠ ಏನು ಕುಟುಂಬ ಇದೆ, ಇದು ಸುಮಾರು 4 ದಶಕಗಳಿಂದ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಇತಿಹಾಸದ ಕುರುಹುಗಳು ಕೂಡ ಪತ್ತೆ ಆಗ್ತಾ ಇದ್ದಾವೆ. ಇಲ್ಲಿ 101 ಬಾವಿ, 101 ದೇವಸ್ಥಾನಗಳಿದ್ದಾವೆ. ಆದರೆ ಇಂಥ ಗ್ರಾಮದಲ್ಲಿ ಈ ರೀತಿ ಮನೆಯಲ್ಲೇ, ದೇವಸ್ಥಾನಗಳಲ್ಲೇ ಮನೆ ನಿರ್ಮಾಣ ಮಾಡಿಕೊಂಡು ಕುಟುಂಬಗಳು ಕೂಡ ವಾಸ ಮಾಡ್ತಾ ಇದ್ದಾವೆ. ಒಟ್ಟಾರೆ ಹೇಳ್ಬೇಕಂತಂದರೆ ಇಲ್ಲಿ ಕೂಡ ಈ ಒಂದು ದೇವಸ್ಥಾನ ಸಂಪೂರ್ಣವಾಗಿ ಶೀತಲಗೊಂಡಿದೆ. ಇದನ್ನು ಸಂಪೂರ್ಣವಾಗಿ ಇಲ್ಲಿರುವಂಥ ಮಣ್ಣಾಗಿರ್ಬೋದು, ಇದನ್ನೆಲ್ಲ ತೆಗೆದ ನಂತರ ದೇವಸ್ಥಾನ ಯಾವ ಕಾಲದ್ದು, ಇದರ ಸಂಪೂರ್ಣವಾದ ಇತಿಹಾಸ ಗೊತ್ತಾಗಬೇಕಾಗಿದೆ. ಏನು ದೇವಸ್ಥಾನದಲ್ಲೇ ಮನೆ ನಿರ್ಮಾಣ ಮಾಡ್ಕೊಂಡಿದ್ದು ಕುಟುಂಬ ಕೂಡ ನಮಗೆ ಸೂಕ್ತವಾದ ನಿವೇಶನದು ಕೊಟ್ಟರೆ ನಾವು ಹೋಗ್ತೇವೆ ಅಂತ ಹೇಳ್ತಾ ಇದ್ದಾರೆ. ಹೇಳ್ಬೇಕಂತಂದರೆ ಏನು ಚೌಕಿಮಠ ಏನು ಕುಟುಂಬ ಸುಮಾರು 4 ದಶಕಗಳಿಂದನೂ ಕೂಡ ಇದೇ ಒಂದು ಮನೆಯಲ್ಲಿರುವಂಥ ದೇವಸ್ಥಾನದಲ್ಲೇ ವಾಸ ಮಾಡ್ತಾ ಇದ್ದಾರೆ. ಏನು ಇದು ಈ ಒಂದು ಈಶ್ವರ ದೇವಸ್ಥಾನ ಇದೆ, ಇದರ ಮುಂಭಾಗದಲ್ಲಿ ಕೂಡ ಒಂದು ಪುಷ್ಕರಣಿ ಇದೆ, ಅದೇ ನೀರನ್ನು ಕೂಡ ಅವರು ಬಳಕೆ ಮಾಡ್ತಾರೆ. ಆದರೆ ಇಷ್ಟು ವರ್ಷಗಳ ಕಾಲ ಈ ಒಂದು ಕುಟುಂಬ ಇದೇ ಮನೆಯಲ್ಲಿ ವಾಸ ಮಾಡಿತ್ತು. ಇವಾಗ ಸರ್ಕಾರ ಕೇಳಿದರೆ ನಾವು ಈ ಒಂದು ದೇವಸ್ಥಾನವನ್ನು ಬಿಟ್ಟು ಕೊಡಲು ರೆಡಿ ಇದ್ದೇವೆ, ಆದರೆ ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಕುಟುಂಬಸ್ಥರು ಆಗ್ರಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮತ್ತು ಪುರಾತತ್ವ ಇಲಾಖೆ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾ